ನಮಸ್ತೆ. ನನ್ನ ಹೆಸರು ಸಿ ವಿ ರಂಗಶೆಟ್ಟಿ ಅಂತ. ನಾನು ಕನ್ನಡ ಅಧ್ಯಾಪಕ. ಸುಮಾರು 33 ವರ್ಷಗಳವರೆಗೆ BEL ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿ ನಿವೃತ್ತನಾಗಿದ್ದೀನಿ. ಈಗ ವಿಜಯವಾಹಿನಿ ಚಾನಲ್ನಲ್ಲಿ ಕನ್ನಡ ಕಲಿಯೋಣ ಅನ್ನೋ ಸಬ್ಜೆಕ್ಟ್ ಸಂಬಂಧಪಟ್ಟ ಹಾಗೆ ಕನ್ನಡದ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಹೇಳೋಣ ಅಂತ ಇಚ್ಛಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಕನ್ನಡ ಮರೆಯಾಗ್ತಿದೆ. ಕನ್ನಡವನ್ನು ಯಾರೂ ಸರಿಯಾಗಿ ಕಲಿತಾ ಇಲ್ಲ, ಮಾತನಾಡೋದಕ್ಕೆ ಇಷ್ಟಪಡಲ್ಲ. ಹೀಗಾಗಿ ಕನ್ನಡ ಬೆಳವಣಿಗೆ ಕುಂಠಿತಗೊಳ್ತಾ ಇದೆ. ಸೊ ಆದ್ದರಿಂದ ಯಾತಕ್ಕೆ ನಾವು ಕನ್ನಡವನ್ನು ಮರೀಬೇಕು, ಯಾತಕ್ಕೆ ನಾವು ಕನ್ನಡವನ್ನು ಬೆಳೆಸಬಾರ್ದು, ಮಾತನಾಡಬಾರ್ದು, ಕನ್ನಡದಲ್ಲಿ ವ್ಯವಹರಿಸಬಾರ್ದು ಅಂತ ಸ್ವಲ್ಪ ನಾವು ಯೋಚನೆ ಮಾಡೋಣ. ಸೊ ಈ ಒಂದು ದೃಷ್ಟಿಯಲ್ಲಿ ನಾನು ಕನ್ನಡ ಭಾಷೆಯ ಹಿರಿಮೆ ಗರಿಮೆಗಳನ್ನು, ಅದರ ಮಹತ್ವವನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ. ಸೊ ಅಲ್ಲದೆ ಮತ್ತೊಂದು ವಿಚಾರವನ್ನು ನಾನು ಹೇಳ್ತೇನೆ. ಆಂಗ್ಲ ಭಾಷೆ, ಇಂಗ್ಲೀಷು ಪ್ರಪಂಚದಾದ್ಯಂತ ಅದು ಪ್ರಪಂಚದ ಭಾಷೆ ಅಂತಕ್ಕಂಥ ಸ್ಥಾನಮಾನಗಳನ್ನು ಪಡ್ಕೊಂಡಿದೆ. ಅದು ಹೇಗೆ ಪಡ್ಕೊಂತೋ, ಏನದಕ್ಕೆ ವಿಶೇಷವಾದಂಥ ವರ್ಣಮಾಲೆ ಇದೆಯಾ, ಅಥವಾ ಶಬ್ದ ಭಂಡಾರ ಬೇರೆ ಯಾವ ಭಾಷೆಯಲ್ಲೂ ಇಲ್ಲದೆ ಇರುವಷ್ಟು ಶಬ್ದ ಭಂಡಾರ ಇದೆಯಾ ಅದರಲ್ಲಿ? ಮುಖ್ಯವಾಗಿ ಅದು ಬೆಳೆಯೋದಕ್ಕೆ ಮುಖ್ಯ ಕಾರಣ ಏನು? ಭಾಷಾಭಿಮಾನ. ನಮ್ಮ ಭಾಷೆಯನ್ನು ಪ್ರಪಂಚದಾದ್ಯಂತ ನಾವು ಹರಡಬೇಕು ಅನ್ನೋ ಒಂದು ಅಚಲವಾದಂಥ ಗುರಿಯನ್ನು ಅವರೆಲ್ಲ ಆಂಗ್ಲ ವ್ಯಕ್ತಿಗಳು ಹೊಂದಿದ್ದರು. ಅಷ್ಟೇ ಅಲ್ಲ, ಅವರು ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರೆಲ್ಲರೂ ನಮ್ಮ ಭಾಷೆಯನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಬಳಸಬೇಕು ಅನ್ನೋ ಒಂದು ತುಂಬ ಭಾಷಾಭಿಮಾನವನ್ನು ಅವರು ಹೊಂದಿದ್ದರು. ಹೀಗಾಗಿ ಎಲ್ಲ ಕ್ಷೇತ್ರದಲ್ಲೂ ಒಂದು ಗ್ರಂಥ ರಚನೆ ಮಾಡೋದಿರ್ಬೋದು, ಒಂದು ವ್ಯವಹಾರ ಭಾಷೆ ಆಗಿರ್ಬೋದು, ಒಂದು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ನಮ್ಮ ಭಾಷೆಯನ್ನು ನಾವು ಬಳಸಬೇಕು. ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ನಮ್ಮ ಭಾಷೆಯನ್ನು ಹರಡಬೇಕು ಅನ್ನೋ ಅಭಿಮಾನ ಅವರಲ್ಲಿ ಇದ್ದಿದ್ದರಿಂದ ಭಾಷೆ ಏನಾಗಿದೆ ಇವತ್ತು, ಇಂಗ್ಲೀಷ್ ಭಾಷೆ ಒಂದು ಆಂಗ್ಲ ಭಾಷೆ ಪ್ರಪಂಚದಾದ್ಯಂತ ಒಂದು ಪ್ರಪಂಚದ ಭಾಷೆ ಅನ್ನೋ ಹೆಸರನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಆತ್ಮೀಯರೇ, ಕನ್ನಡಿಗರೇ, ನಾವು ಒಂದು ಸ್ವಲ್ಪ ಯೋಚನೆ ಮಾಡೋಣ. ಕನ್ನಡದಲ್ಲಿ ಏನು ಕಡಿಮೆ ಇದೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡೋಣ. ಆಗ ಖಂಡಿತ ನಿಮಗೆ ಗೊತ್ತಾಗುತ್ತೆ, ಪ್ರಪಂಚದ ಎಲ್ಲ ಭಾಷೆಗಳಿಗಿಂತಲೂ ನಮ್ಮ ಭಾಷೆ ಅತ್ಯುತ್ತಮವಾದ ಭಾಷೆ ಅನ್ನೋದು ಗೊತ್ತಾಗುತ್ತೆ. ಉದಾಹರಣೆಗೆ ವರ್ಣಮಾಲೆಯನ್ನು ತೆಗೆದುಕೊಳ್ಳಿ, ಕನ್ನಡ ವರ್ಣಮಾಲೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಬರ್ತಕ್ಕಂಥ ಅಕ್ಷರಗಳು ಎಷ್ಟು ಸುಂದರವಾಗಿವೆ ಅಂತಂದರೆ, ಲಿಪಿಗಳ ರಾಣಿ ಅನ್ನೋ ಒಂದು ಹೆಸರನ್ನು ಗಳಿಸ್ಕೊಂಡಿದೆ ವರ್ಣಮಾಲೆ. ಸೊ ಇದೇ ಕನ್ನಡದ ಗರಿಮೆಗಳನ್ನು ಎಷ್ಟು ಹೇಳಿದ್ರೂ ಸಾಲದು. ಯಾಕೆ ಅಂತಂದರೆ, ಕುವೆಂಪು ಹೇಳ್ತಾರೆ, ನಮ್ಮ ಕನ್ನಡ ಭಾಷೆಯಲ್ಲಿ ರಾಷ್ಟ್ರಕವಿ ಆಗಿರ್ತಕ್ಕಂಥವರು, ರಸಋಷಿ ಅನಿಸ್ಕೊಂಡಿರ್ತಕ್ಕಂಥವರು. ಅವರು ಹೇಳ್ತಾರೆ, ಕನ್ನಡ ಏನೇ ಕುಣಿದಾಡುವುದೆನ್ನಿದೆ, ಕನ್ನಡ ಏನೇ ಕಿವಿ ನಿಮಿರುವುದು ಅಂತ ಹೇಳ್ತಾರೆ. ಸುಮ್ಮನೆ ಹೇಳ್ತಾರ ಆ ಥರ? ಅಂದರೆ ಅವ್ರಿಗೆ ಇಂಗ್ಲೀಷ್ ಗೊತ್ತಿರಲಿಲ್ಲ, ಬೇರೆ ಭಾಷೆ ಯಾವುದು ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಕನ್ನಡ ಮಾತ್ರ ಅವ್ರಿಗೆ ಗೊತ್ತಿತ್ತೇನೋ. ಅವರು ಕನ್ನಡ ನಾಡಲ್ಲಿ ಹುಟ್ಟಿದ್ದಾರೆ, ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ, ಕನ್ನಡ ಭಾಷೆ ಮಾತ್ರ ಅವ್ರಿಗೆ ಗೊತ್ತಿತ್ತೇನೋ, ಅದಕ್ಕೋಸ್ಕರ ಆ ರೀತಿ ಕನ್ನಡದ ಅಭಿಮಾನದ ಮಾತನ್ನು ಅವರು ಆಡ್ತಾರೆ ಅನ್ನೋ ಒಂದು ಮಾತುಗಳನ್ನು ಆಡ್ಬೋದು. GP ರಾಜರತ್ನಂ ಅವ್ರನ್ನ ತೆಗೆದುಕೊಳ್ಳಿ. ಅವ್ರು ಹೇಳ್ತಾರೆ, ನರ್ಕಕ್ಕೆ ಇಳಿಸಿ, ನಾಲಿಗೆ ಸೀಳಿಸಿ, ಬಾಯಿ ಹೊಲಸು ಹಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸನ್ನು ಕಾಣೆ. ಯಾಕೆ ಹೇಳಿದ್ರು ಇವರು ಆ ಥರ? ಕನ್ನಡದಲ್ಲಿ ಏನು ಇಲ್ಲದೇ ಇದ್ದರೆ ಹೇಳ್ತಿದ್ರಾ? ನನ್ನನ್ನು ನರಕಕ್ಕೆ ಎಳ್ಕೊಂಡೋಗಿ ನೀನು ಕನ್ನಡ ಮಾತಾಡ್ತೀಯಾ ಅಂತ ಹೇಳಿಬಿಟ್ಟು ನಾಲಿಗೆನ ಸೀಳಿಸಿ ಬಾಯಿ ಹೊಲಸಾಕಿದ್ರು, ಅಂದ್ರೇನು, ತುಟಿಯನ್ನು ಹೊಲಸಿದ್ರು ಕೂಡ ನಾನು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸಲ್ಲಿ ಕಾಣೆ ಅಂತ ಹೇಳ್ತಾರೆ ಅವರು. ಸೊ ಹೀಗೆಲ್ಲ ನೋಡಿದಾಗ ಆತ್ಮೀಯರೇ, ಕನ್ನಡಿಗರೇ, ಕನ್ನಡ ಭಾಷೆ ಅತ್ಯಂತ ಶ್ರೇಷ್ಠವಾದ ಭಾಷೆ. ಇದರಲ್ಲಿ ಅನುಮಾನವೇ ಇಲ್ಲ, ಎರಡು ಮಾತಿಲ್ಲ.
ಅದರಿಂದ ಕನ್ನಡವನ್ನು ನಾವೆಲ್ಲ ಕಲಿಯೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಮಾತನಾಡೋಣ, ಕನ್ನಡದಲ್ಲಿ ವ್ಯವಹರಿಸೋಣ, ಕನ್ನಡವನ್ನು ದಯಮಾಡಿ ಉಳಿಸೋಣ. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.